ಹಲೋ ಗೈಸ್, ವೆಲ್ಕಮ್ ಟು ಲೀಲಾ ಯಾದವ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಚಾನಲ್ನಲ್ಲಿ ರೆಸಿಪಿ ಯಾವುದಂದರೆ ಗೀ ರೋಸ್ಟ್, ಕುಂದಾಪುರ್ ಗೀ ರೋಸ್ಟ್. ಯೂಶಲಿ ಗೀ ರೋಸ್ಟ್ ದೋಸೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ, ಮುದ್ದೆ ಜೊತೆ ಎಲ್ಲದ್ರ ಜೊತೆ ಟ್ರೈ ಮಾಡಿರ್ತೀವಿ. ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ. ಬಟ್ ಯೂಶಲಿ ಗೀ ರೋಸ್ಟು ಯಾವುದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನೀರು ದೋಸೆ ಜೊತೆಗೆ ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಮೊಸರು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ 2 ಅವರ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಾದರೆ 1 ಅವರ್ ಸಾಕು. ಇನ್ನೊಂದು ಕಡೆ ಪ್ಯಾನಲ್ಲಿ ಕೊತ್ತಂಬರಿ ಬೀಜ, ಸಾಸಿವೆ, ಜೀರಿಗೆ, ಬ್ಲ್ಯಾಕ್ ಪೆಪ್ಪರ್, ಸಾಸಿವೆ ಖಾಲಿ ಆಗಿತ್ತು ಅದಕ್ಕೆ ನಾನು ತೊಗೊಂಡಿಲ್ಲ, ಹಾಗೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಹಾಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಹಾಗೆ ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿ ನೀವು ಆ್ಯಡ್ ಮಾಡ್ಬೋದು. ಗುಂಟೂರು ಮೆಣಸಿನ್ಕಾಯಿ ಕಲ್ಲರ್ಗೆ, ನಾರ್ಮಲ್ ಮೆಣಸಿನ್ಕಾಯಿ ಖಾರಕ್ಕೆ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಮನೇಲಿ ಮಾಡಿರೋ ತುಪ್ಪ ಆದರೂ ತೊಗೋಬೋದು, ಅಂಗಡಿ ತುಪ್ಪ ಆದರೂ ತೊಗೋಬೋದು. ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯೋವರೆಗೂ ವೆಯ್ಟ್ ಮಾಡಿ. ಕಾಯ್ದ ಮೇಲೆ ಕರಿಬೇವಿನ ಸೊಪ್ಪು, ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ ಚೆನ್ನಾಗಿ ಫ್ರೈ ಮಾಡಿ. ಮ್ಯಾರಿನೇಟ್ ಮಾಡಿರೋ ಚಿಕನು ಚೆನ್ನಾಗಿ ಬೆಂದು ತುಪ್ಪವನ್ನು ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಆಮೇಲೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲವನ್ನು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಫ್ರೈ ಮಾಡಿ. 15 ಮಿನಿಟ್ಸ್ ಟು 20 ಮಿನಿಟ್ಸ್ ಬೇಯೋಕ್ಕೆ ಬಿಡಿ. ನಿಮಗೆ ಇನ್ನೂ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೋಡ್ಕೊಂಡು ಈಗ ಆ್ಯಡ್ ಮಾಡ್ಬೋದು ನೀವು. ಇದು ಆಗಬೇಕಾದ್ರೆ ಫುಲ್ ಮನೆ ಫುಲ್ ಗೀದು ಈ ಸ್ಮೆಲ್ ಹೆಂಗೆ ಬರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿವರೆಗೂ ಫ್ರೈ ಮಾಡಬೇಕು ಚಿಕನ್ನ. ತುಂಬ ಟೇಸ್ಟಿಯಾಗಿ ಕುಂದಾಪುರ್ ಗೀ ರೋಸ್ಟ್ ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.